ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸಲ್ಲಿ ಚಾಪ್ಟರ್ ನಂಬರ್ 11 ಆಂಗಲ್ಸ್, ಕನ್ನಡದಲ್ಲಿ ಕೋನಗಳು, ಈ ಚಾಪ್ಟರ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಒಂದು 15 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 1 ನೋಡಿ. ಕ್ವಶನ್ ನಂಬರ್ 1 2025 ಜನವರಿ ನವೋದಯ ಮೇನ್ ಎಕ್ಸಾಮಲ್ಲಿ ಅಪಿಯರ್ ಆಗಿತ್ತು. ಒಂದು ಜೊಮೆಟ್ರಿ ಕೊಟ್ಟಿದ್ದೇನೆ, ಒಂದು ಫಿಗರ್ ಕೊಟ್ಬಿಟ್ಟು ಅದರಲ್ಲಿ ರೈಟ್ ಆಂಗಲ್, ಲಂಬ ಕೋನಕ್ಕಿಂತ ಜಾಸ್ತಿ ಇರೋ ಎಷ್ಟು ಆಂಗಲ್ಸ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ. ಒಂದು ಫಿಗರ್ ಕೊಟ್ಬಿಟ್ಟು ರೈಟ್ ಆಂಗಲ್ಗಿಂತ ಜಾಸ್ತಿ ಇರೋದು, ಲಂಬ ಕೋನಕ್ಕಿಂತ ಜಾಸ್ತಿ ಇರೋದು ಎಷ್ಟು ಆಂಗಲ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯ್ತಾ. ಆ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ. ಆಂಗಲ್ 2 90 ಡಿಗ್ರಿಗಿಂತ ಜಾಸ್ತಿ ಇದೆ. ಆಂಗಲ್ 3 90 ಡಿಗ್ರಿಗಿಂತ ಜಾಸ್ತಿ ಇದೆ. ಫಿಗರ್ ನೋಡಿ ಗೊತ್ತಾಗುತ್ತೆ. ಆಂಗಲ್ 4 ಅಷ್ಟೇ 90 ಡಿಗ್ರಿಗಿಂತ ಜಾಸ್ತಿ ಇದೆ. ಆಂಗಲ್ 5 90 ಡಿಗ್ರಿಗಿಂತ ಜಾಸ್ತಿ ಇದೆ. ಆಂಗಲ್ 2, ಆಂಗಲ್ 3, ಆಂಗಲ್ 4, ಆಂಗಲ್ 5 ಈ 4 ಆ್ಯಂಗಲ್ಲು 90 ಡಿಗ್ರಿಗಿಂತ ಜಾಸ್ತಿ ಇದೆ. ಎಲ್ಲ 90 ಡಿಗ್ರಿಗಿಂತ ಜಾಸ್ತಿ ಇದೆ. ಕ್ವಶನ್ ನಂಬರ್ 1ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 1ಗೆ ಆಪ್ಷನ್ ಡಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ನ 2025 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ, ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಮೆಜರ್ ಆಫ್ ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ನಾರ್ತ್ ಈಸ್ಟ್ ಅಂಡ್ ಸೌತ್ ಈಸ್ಟ್. ನಾರ್ತ್ ಈಸ್ಟ್ ಮತ್ತು ಸೌತ್ ಈಸ್ಟ್ ಮಧ್ಯೆ ಇರೋ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಕನ್ನಡದಲ್ಲಿ ಈಶಾನ್ಯ ಮತ್ತು ಆಗ್ನೇಯ ದಿಕ್ಕುಗಳ ನಡುವಿನ ಕೋನದ ಅಳತೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆಯಿತಾ. ಈ ಥರ ಯಾವುದೇ ರೀತಿ ಕೊಡಲಿ ದಿಕ್ಕುಗಳು ಅಥವಾ ಡೈರೆಕ್ಷನ್ದು, ಫಸ್ಟ್ ಫಿಗರ್ ಬರ್ಕೊಳ್ಳಿ, ಆಯಿತಾ. ಫಿಗರ್ ಬರ್ಕೊಳ್ಳಿ. ಇದು ನಾರ್ತ್ ಇದೆ, ಈ ರೀತಿ ಬರ್ಕೊಳ್ಳಿ. ನಾರ್ತ್ ಇದೆ, ಆಪೋಸಿಟ್ಟು ಸೌತ್, ಆಯಿತಾ. ಆಪೋಸಿಟ್ ಸೌತ್. ರೈಟ್ ಹ್ಯಾಂಡ್ ಸೈಡು ಈಸ್ಟು, ಲೆಫ್ಟ್ ಹ್ಯಾಂಡ್ ಸೈಡು ವೆಸ್ಟು, ಆಯಿತಾ. ಈ ರೀತಿ ಫಿಗರ್ ಬರ್ಕೊಳ್ಳಿ. ಯಾವಾಗಲೂ ನಾರ್ತ್ ಮೇಲ್ಗಡೆ ಇರುತ್ತೆ, ಅದರ ಆಪೋಸಿಟ್ಟು ಸೌತ್ ಇರುತ್ತೆ. ಬಲಗಡೆ ಈಸ್ಟ್ ಇರುತ್ತೆ, ಆಪೋಸಿಟ್ಟು ವೆಸ್ಟ್ ಇರುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನಾರ್ತು ಈಸ್ಟು, ಇದೇನಾಗುತ್ತೆ? ನಾರ್ತ್ ಈಸ್ಟ್ ಆಗುತ್ತೆ. ನಾರ್ತು ಈಸ್ಟು ನಾರ್ತ್ ಈಸ್ಟ್ ಆಗುತ್ತೆ, ಆಯಿತಾ. ನೆಕ್ಸ್ಟು ನಾರ್ತು ವೆಸ್ಟು ನಾರ್ತ್ ವೆಸ್ಟ್ ಆಗುತ್ತೆ. ನಾರ್ತು ವೆಸ್ಟು ನಾರ್ತ್ ವೆಸ್ಟ್ ಆಗುತ್ತೆ. ಅದಾದಮೇಲೆ ಸೌತು ಈಸ್ಟು ಸೌತ್ ಈಸ್ಟ್ ಆಗುತ್ತೆ. ಸೌತು ಮತ್ತು ಈಸ್ಟು ಸೌತ್ ಈಸ್ಟ್ ಆಗುತ್ತೆ. ಸೌತು ಮತ್ತು ವೆಸ್ಟು ಸೌತ್ ವೆಸ್ಟ್ ಆಗುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಆಯಿತಾ. ಕನ್ನಡದಲ್ಲಿ ಮೇಲ್ಗಡೆ ಇರೋದು ಉತ್ತರ ಆಗುತ್ತೆ, ಕೆಳಗಡೆ ಇರೋದು ದಕ್ಷಿಣ ಆಗುತ್ತೆ, ಬಲಗಡೆ ಪೂರ್ವ, ಎಡಗಡೆ ಆಪೋಸಿಟು ಪಶ್ಚಿಮ, ಆಯಿತಾ. ನಾರ್ತ್ ಈಸ್ಟ್ ಏನಾಗುತ್ತೆ? ಇದು ಈಶಾನ್ಯ ಭಾಗ ಆಗುತ್ತೆ. ಈಶಾನ್ಯ ಭಾಗ ಆಗುತ್ತೆ, ಆಯಿತಾ. ಇದು ಯಾವುದಾಗುತ್ತೆ? ಇದು ಆಗ್ನೇಯ ಆಗುತ್ತೆ. ಇದು ಆಗ್ನೇಯ ಆಗುತ್ತೆ. ಇದು ವಾಯುವ್ಯ ಆಗುತ್ತೆ. ವಾಯುವ್ಯ ಆಗುತ್ತೆ. ಇದೇನಾಗುತ್ತೆ? ನೈಋತ್ಯ ಆಗುತ್ತೆ. ಫಸ್ಟ್ ಡೈರೆಕ್ಷನ್ ಬರ್ಕೊಳ್ಳಿ. ಅವನು ಕೇಳಿರೋದು ನಾರ್ತ್ ಈಸ್ಟ್ ಅಂದರೆ ಇದು ನಾರ್ತ್ ಈಸ್ಟು ಮತ್ತು ಸೌತ್ ಈಸ್ಟು ಅಂದರೆ ಈ ಡೈರೆಕ್ಷನ್. ಇವೆರಡು ಮಧ್ಯೆ ಆ್ಯಂಗಲ್ ಎಷ್ಟಿದೆ ಅಂತ ಕೇಳಿದರೆ, ಆಯಿತಾ. ಇದು 45 ಡಿಗ್ರಿ ಇರುತ್ತೆ, ಆಯಿತಾ. ಇದು 45 ಡಿಗ್ರಿ ಇರುತ್ತೆ, ಆಯಿತಾ. ಒಟ್ಟು ಇವೆರಡರ ಮಧ್ಯೆ ಒಟ್ಟು ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ ಅಷ್ಟೇ, ಆಯಿತಾ. ಇವೆರಡರ ಮಧ್ಯೆ ಒಟ್ಟು ಆ್ಯಂಗಲ್ಲು 90 ಡಿಗ್ರಿ ಇರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ 90 ಡಿಗ್ರಿ ಅಂತ ಮಾರ್ಕ್ ಮಾಡಿ. ಮತ್ತು ಇದೆಲ್ಲ ಆ್ಯಂಗಲ್ಲು, ಪ್ರತಿಯೊಂದು ಆ್ಯಂಗಲ್ಲು 45 ಇರುತ್ತೆ, ಆಯಿತಾ. 45 ಇರುತ್ತೆ, ಆಯಿತಾ. ಇದೆಲ್ಲ 45 ಇರುತ್ತೆ. 45 ಪ್ರತಿಯೊಂದು ಒಂದು ಲೈನ್ ಮತ್ತು ಇನ್ನೊಂದು ಲೈನ್ ಮಧ್ಯ ಆ್ಯಂಗಲು 45 ಡಿಗ್ರಿ ಇರುತ್ತೆ. ಅವ್ನು ಏನೇ ಕೇಳಿದ್ರು ಫಸ್ಟ್ ಡಯಾಗ್ರಾಮ್ ಬರ್ಕೊಳ್ಳಿ. ಯಾವುದೇ ಡೈರೆಕ್ಷನ್ ಇರಲಿ, ಜಸ್ಟ್ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. 45 ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ನ 2025 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ, ಆಯಿತಾ. ಇದರಲ್ಲಿ ಒಂದು ಬೈಸಿಕಲ್ ವೀಲ್ ಅಂತೆ. ಒಂದು ಬೈಸಿಕಲ್ ವೀಲ್ ಬರ್ಕೊಳ್ಳಿ. ಈ ರೀತಿ ಒಂದು ಬೈಸಿಕಲ್ ವೀಲ್ ಇದೆಯಂತೆ. ಇದರಲ್ಲಿ 24 ಕಡ್ಡಿ ಇದೆಯಂತೆ. ಸ್ಪೋಕ್ಸು ಎಷ್ಟಿದೆ? ಈ ರೀತಿ 24 ಸ್ಪೋಕ್ಸ್ ಇದೆಯಂತೆ. ಆಯಿತಾ. ನಮಗೆಲ್ಲ ಗೊತ್ತಿದೆ, ಸರ್ಕಲ್ ಅಂದರೆ ಟೋಟಲ್ ಆ್ಯಂಗಲ್ ಎಷ್ಟಿರುತ್ತೆ? ಟೋಟಲ್ ಆ್ಯಂಗಲು 360 ಡಿಗ್ರಿ ಇರುತ್ತೆ, ಆಯಿತಾ. ಟೋಟಲ್ ಸ್ಪೋಕ್ಸ್ ಎಷ್ಟಿದೆ? ಟೋಟಲ್ ಸ್ಪೋಕ್ಸ್ ಕಡ್ಡಿಗಳು 24 ಕಡ್ಡಿಗಳೈತೆ, ಆಯಿತಾ. ಈಗ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು ಅಂದರೆ 360/24 ಅಂತ
ಡಿವೈಡ್ ಮಾಡಿ 360ನ 24ಇಂದ ಡಿವೈಡ್ ಮಾಡಿ 15 ಡಿಗ್ರಿ ಬರುತ್ತೆ. ಇದೆಯಲ್ಲ ಕಡ್ಡಿ, ಈ ಕಡ್ಡಿಗಳ ನಡುವಿನ ಆ್ಯಂಗಲ್ಲು 15 ಡಿಗ್ರಿ ಇರುತ್ತೆ. ಆಯಿತಾ? ಈ ಕಡ್ಡಿ ಇದೆಯಲ್ಲ, ಇದು ಆರಿಜಿನು, ಇದು ಆರಿಜಿನು, ಈ ಕಡ್ಡಿ ಮತ್ತು ಈ ಕಡ್ಡಿ, ಈ ಆ್ಯಂಗಲ್ಲು 15 ಡಿಗ್ರಿ ಇರುತ್ತೆ. ಯಾವುದೇ ಒಂದು ಕಡ್ಡಿ ಇರ್ಬೋದು. ಆಯಿತಾ? ಈ ಲೈನ್ ನೋಡಿ, ಈ ಲೈನು, ಈ ಲೈನು, ಈ ಆ್ಯಂಗಲ್ಲು 15 ಡಿಗ್ರಿ ಇರುತ್ತೆ. ಆಯಿತಾ? ಇವೆರಡು ಕಡ್ಡಿಗಳ ನಡುವೆ ಆ್ಯಂಗಲ್ಲು 15 ಡಿಗ್ರಿ ಇರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 3ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಷ್ಟೇ 2025 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಅಕ್ಯೂಟ್ ಆ್ಯಂಗಲ್ಸ್ ಇದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಆಯಿತಾ? ಎಷ್ಟು ಈ ಫಿಗರ್ ಒಳಗಡೆ ಎಷ್ಟು ಲಘು ಕೋನಗಳಿವೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಲಘು ಕೋನ ಅಂದರೆ 0 ಇಂದ 90 ಡಿಗ್ರಿ ಒಳಗಡೆ ಇರಬೇಕು ಆ್ಯಂಗಲ್. 0ಗಿಂತ ಜಾಸ್ತಿ ಇರಬೇಕು, 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದನ್ನು ಅಕ್ಯೂಟ್ ಆ್ಯಂಗಲ್ ಲಘು ಕೋನ ಅಂತ ಕರೀತಾರೆ. ಆಯಿತಾ? ಇಲ್ಲೊಂದಿದೆ, 2, 3, 4, 5, 6, 7, 8, 9. ಟೋಟಲ್ ಆಗಿ ಅಕ್ಯೂಟ್ ಆ್ಯಂಗಲ್ಸು 9 ಇದೆ. ಟೋಟಲ್ ಆಗಿ ಲಘು ಕೋನಗಳು 9 ಇದೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 4ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ನ ಸೈನಿಕ್ ಸ್ಕೂಲ್ ಎಕ್ಸಾಮಲ್ಲಿ ಕೇಳಿದರೆ ಈ ರೀತಿ ಒಂದು ಜೊಮೆಟ್ರಿ ಕೊಟ್ಬಿಟ್ಟು ಇದರಲ್ಲಿ ಯಾವ ಆ್ಯಂಗಲ್ಲು 3 ರೈಟ್ ಆ್ಯಂಗಲ್ಗೆ ಈಕ್ವಲ್ ಆಗುತ್ತೆ ಅಂತ ಕೇಳಿದರೆ. ಆಯಿತಾ? ಈ ಫಿಗರಲ್ಲಿ ಯಾವ ಆ್ಯಂಗಲ್ಲು, ಯಾವ ಕೋನ 3 ಲಂಬ ಕೋನಗಳಿಗೆ ಸಮನಾಗಿದೆ ಅಂತ ಕೇಳಿದರೆ, 3 ಲಂಬ ಕೋನಗಳಿಗೆ ಸಮನಾಗಿದೆ ಅಂತ ಕೇಳಿದರೆ, 3 ರೈಟ್ ಆ್ಯಂಗಲ್ಗೆ ಸಮನಾಗಿದೆ ಅಂತ. 3 ರೈಟ್ ಆ್ಯಂಗಲ್ ಅಂದರೆ ಲಂಬ ಕೋನಗಳಿಗೆ ಸಮನಾಗಿದೆ. 3 ಇಂಟು ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ, 3 ಇಂಟು 90 ಡಿಗ್ರಿ ಅಂದರೆ 270 ಡಿಗ್ರಿ ಬರಬೇಕು. ಆಯ್ತಾ? ಇದರಲ್ಲಿ ಯಾವ ಆ್ಯಂಗಲ್ಸು 270 ಡಿಗ್ರಿಗೆ ಸಮನಾಗಿದೆ ಅಂದ್ಬಿಟ್ಟು ಇಂಡೈರೆಕ್ಟಾಗಿ ಕೇಳಿದ್ದೇನೆ ಅಷ್ಟೇ. ಆಯಿತಾ? ಇದರಲ್ಲಿ ಯಾವ ಆ್ಯಂಗಲ್ಲು 3 ರೈಟ್ ಆ್ಯಂಗಲ್ ಅಂದರೆ 3 ಇಂಟು 90 270 ಡಿಗ್ರಿಗೆ ಸಮನಾಗಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಇಲ್ಲಿ ನೋಡಿ, ಇದು ಸಮನಾಗಿಲ್ಲ. ಆಯಿತಾ? ಜಸ್ಟ್ 90 ಡಿಗ್ರಿ ಒಳಗಡೆ ಬರುತ್ತೆ. ಇದು ಅಷ್ಟೇ 90 ಡಿಗ್ರಿ ಒಳಗಡೆ ಬರುತ್ತೆ. ಇದು 90 ಡಿಗ್ರಿ ಒಳಗಡೆ ಬರುತ್ತೆ. ಆಯಿತಾ? ಇದುವೇ 90 ಡಿಗ್ರಿ ಒಳಗಡೆ ಬರುತ್ತೆ. ಆಯಿತಾ? ಉಳಿದಿರೋದು ಇದು ನೋಡಿ, ಆ್ಯಂಗಲ್ ಬಿ 270 ಡಿಗ್ರಿ ಬರುತ್ತೆ. ಆ್ಯಂಗಲ್ ಬಿ 270 ಡಿಗ್ರಿ ಬರುತ್ತೆ. ಆಯಿತಾ? ನೋಡಿ, 360ಲಿ 90 ಕಳೆದ್ರೆ 270 ಡಿಗ್ರಿ ಬರುತ್ತೆ. ಆ್ಯಂಗಲ್ ಬಿ ಅಲ್ಲದು, ಆ್ಯಂಗಲ್ ಬಿ ಅಲ್ಲಿ 360ಲಿ 90 ಡಿಗ್ರಿ ಕಳೆದ್ರೆ ಆ್ಯಂಗಲ್ ಬಿ 270 ಡಿಗ್ರಿ ಬರ್ತಾ ಇದೆ. ಆಯಿತಾ? ನೆಕ್ಸ್ಟ್ ಅದಾದಮೇಲೆ ಆ್ಯಂಗಲ್ ಇ ನೋಡಿ, ಇದು 90 ಡಿಗ್ರಿ ಅಂತೆ, ಇದು 90 ಡಿಗ್ರಿ ಅಂತೆ. ಸೊ ಇದನ್ನ ಒಂದು ರೌಂಡ್ ಬನ್ನಿ, ಈ ರೀತಿ ಒಂದು ರೌಂಡ್ ಬನ್ನಿ. ಇದು ಅಷ್ಟೇ ಒಂದು ರೌಂಡು 360 ಇದೆ, 90 ಕಳೀರಿ 270 ಡಿಗ್ರಿ ಬರುತ್ತೆ. ಆ್ಯಂಗಲ್ ಏನು ಅಷ್ಟೇ 360ಲಿ 90 ಡಿಗ್ರಿ ಕಳೆದ್ರೆ 270 ಡಿಗ್ರಿ ಬರುತ್ತೆ. ಆಯಿತಾ? ಇದು 270 ಡಿಗ್ರಿ ಬರ್ತಾ ಇದೆ, 270 ಡಿಗ್ರಿ. ಅದು ಬಿಟ್ಟರೆ ಆ್ಯಂಗಲ್ ಬಿ 270 ಡಿಗ್ರಿ ಬರುತ್ತೆ. ಆಯಿತಾ? ಜಸ್ಟ್ ನೋಡಿ, 360ಲಿ 90 ಡಿಗ್ರಿ ಮೈನಸ್ ಮಾಡಿದ್ರೆ 270 ಬರುತ್ತೆ. ಇದು ಅಷ್ಟೇ 360ಲಿ 90 ಡಿಗ್ರಿ ಮಾಡಿದ್ರೆ 270 ಡಿಗ್ರಿ ಬರುತ್ತೆ. ಆನ್ಸರ್ ಏನು? ಆ್ಯಂಗಲ್ ಇ ಮತ್ತು ಆ್ಯಂಗಲ್ ಬಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 5ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ನ 2024 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದರಲ್ಲಿ ಏನು ಕೇಳಿದ್ದಾರೆ ಅಂದರೆ, ಸಮ್ ಆಫ್ ಟೂ ಆ್ಯಂಗಲ್ಲು ಅಬ್ಟ್ಯೂಸ್ ಆ್ಯಂಗಲ್ ಆದರೆ ಕನ್ನಡದಲ್ಲಿ 2 ಕೋನಗಳ ಮೊತ್ತ ವಿಶಾಲ ಕೋನ ಆದರೆ ಕೆಳಗಡೆ 4 ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವ ಆಪ್ಷನ್ನು ನಾಟ್ ಪಾಸಿಬಲ್. ಆಯಿತಾ? ಕೆಳಗಡೆ 4 ಆಯ್ಕೆ ಕೊಟ್ಬಿಟ್ಟು ಅದರಲ್ಲಿ ಯಾವ ಆಯ್ಕೆ ಸಾಧ್ಯವಿಲ್ಲ ಅಂತ ಕೇಳಿದೆ. ಫಸ್ಟ್ ಆಪ್ಷನ್ ನೋಡಿ. ಫಸ್ಟ್ ಆಪ್ಷನ್ ಏನಿದೆ? ಒಂದು ರೈಟ್ ಆ್ಯಂಗಲ್ ಅಂತೆ, ಒಂದು ರೈಟ್ ಆ್ಯಂಗಲ್ಲು 90 ಡಿಗ್ರಿ ಆಗುತ್ತೆ. ಇನ್ನೊಂದು ಅಕ್ಯೂಟ್ ಆ್ಯಂಗಲ್ ಅಂತೆ. ಅಕ್ಯೂಟ್ ಆ್ಯಂಗಲ್ ಅಂದರೆ 60 ಡಿಗ್ರಿ ತಗೊಳ್ಳಿ. ಎರಡನ್ನೂ ಆ್ಯಡ್ ಮಾಡೋದು ಎಷ್ಟು ಬರ್ತೈತೆ? 150 ಡಿಗ್ರಿ ಬರ್ತೈತೆ. ಆಯಿತಾ? ಇದೇನಾಗುತ್ತೆ? ಪಾಸಿಬಿಲಿಟಿ ಇದೆ. ಆಯಿತಾ? ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಏನು? ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180ಗಿಂತ ಕಡಿಮೆ ಇರಬೇಕು. ಅಬ್ಟ್ಯೂಸ್ ಆ್ಯಂಗಲ್ ಅಥವಾ ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ ಬರೋದು. ಆಪ್ಷನ್ ಎ ಪಾಸಿಬಲ್ ಇದೆ, ಸಾಧ್ಯ ಆಗ್ತಾ ಐತೆ. ನೆಕ್ಸ್ಟ್ ಆಪ್ಷನ್ ಬಿ, ಒಂದು ಅಬ್ಟ್ಯೂಸ್ ಆ್ಯಂಗಲ್ ಅಂತೆ. ಒಂದು ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ 120 ಡಿಗ್ರಿ ತೊಗೋತೀನಿ. ನೆಕ್ಸ್ಟ್
ಒಂದು ಅಕ್ಯೂಟ್ ಆ್ಯಂಗಲ್ ಅಂತೆ. ಅಕ್ಯೂಟ್ ಆ್ಯಂಗಲ್ ಅಂದರೆ ಒಂದು 60 ತಗೋತೀನಿ, ಒಂದು 60 ಅಥವಾ ಒಂದು 30 ಡಿಗ್ರಿ ತಗೋತೀನಿ. ಒಂದು ಅಬ್ಟ್ಯೂಸ್ ಆ್ಯಂಗಲು 120 ಡಿಗ್ರಿ, ಒಂದು ಅಕ್ಯೂಟ್ ಆ್ಯಂಗಲ್ 30 ಡಿಗ್ರಿ. 120 + 30 ಎಷ್ಟಾಗುತ್ತೆ? 150 ಡಿಗ್ರಿ ಆಗುತ್ತೆ. ಸೊ ಇದುವೇ 90 ಮತ್ತು 180 ಮಧ್ಯೆ ಬರ್ತಾ ಇದೆ, 90 ಮತ್ತು 180 ಮಧ್ಯೆ ಬರ್ತಾ ಇದೆ. ಸೊ ಇದು ಪಾಸಿಬಿಲಿಟಿ ಇದೆ, ಪಾಸಿಬಲ್ ಆಗುತ್ತೆ. ಆಪ್ಷನ್ ಸಿ ನೋಡಿ, 2 ಅಕ್ಯೂಟ್ ಆ್ಯಂಗಲ್ ಅಂತೆ. 2 ಅಕ್ಯೂಟ್ ಆ್ಯಂಗಲ್ ಅಂದರೆ 60 + 60 ಅಂತ ತಗೋತೀನಿ, 120 ಡಿಗ್ರಿ ಆಗುತ್ತೆ. 120 ಡಿಗ್ರಿ ಎರಡರ ಮಧ್ಯೆ ಬರ್ತಾ ಇದೆ. ಸೊ ಇದು ಪಾಸಿಬಲ್ ಇದೆ. ಆಪ್ಷನ್ ಡಿ ನೋಡಿ, 2 ರೈಟ್ ಆ್ಯಂಗಲ್ ಅಂತೆ. 2 ರೈಟ್ ಆ್ಯಂಗಲ್ ಅಂದರೆ 90 + 90 180 ಡಿಗ್ರಿ ಬರ್ತಾ ಇದೆ. 90 ಮತ್ತು 90 180 ಡಿಗ್ರಿ ಬರ್ತಾ ಇದೆ ನೋಡಿ. 180ಗಿಂತ ಒಳಗಡೆ ಇರಬೇಕು, 180 ಅಲ್ಲ, 180ಗಿಂತ ಕಡಿಮೆ ಇರಬೇಕು. ಸೊ ಇದು ನಾಟ್ ಪಾಸಿಬಲ್ ಆಯಿತಾ. ಈ ಆಪ್ಷನ್ನು ನಾಟ್ ಪಾಸಿಬಲ್. ಕ್ವಶನ್ ನಂಬರ್ 6ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 6ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಸಿ, ಆ್ಯಂಗಲ್ ಇ, ಆ್ಯಂಗಲ್ ಎಫ್ನ ಫೈಂಡ್ ಔಟ್ ಮಾಡ್ಬಿಟ್ಟು ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್, ಅವ್ರೇನಂತ ಕೇಳಿದರೆ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಸಿನ ಆ್ಯಡ್ ಮಾಡಿ ಅದರಲ್ಲಿ ಆ್ಯಂಗಲ್ ಎಫ್ನ ಮೈನಸ್ ಮಾಡಿ ಅಂತ ಕೇಳಿದ್ದಾರೆ. ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಇನ ಆ್ಯಡ್ ಮಾಡಿಬಿಟ್ಟು ಅದರಲ್ಲಿ ಆ್ಯಂಗಲ್ ಎಫ್ನ ಮೈನಸ್ ಮಾಡಿ ಅಂತ ಕೇಳಿದರೆ ಫಸ್ಟ್ ಆ್ಯಂಗಲ್ ಸಿ ಫೈಂಡ್ ಔಟ್ ಮಾಡಿ. ಇಲ್ಲಿ ಆ್ಯಂಗಲ್ ಸಿ ಆಯಿತಾ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಇದೆ ಅಂತ ಆಯಿತಾ. ಕಂಪ್ಲೀಟು 360ಲಿ 90ನ ಮೈನಸ್ ಮಾಡಿದ್ರೆ 360ಲಿ 90ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಆ್ಯಂಗಲ್ಲು 270 ಡಿಗ್ರಿ ಬರುತ್ತೆ ನಿಮಗೆ, 270 ಡಿಗ್ರಿ ಬರುತ್ತೆ. ನೆಕ್ಸ್ಟ್ ಆ್ಯಂಗಲ್ ಇ ಎಷ್ಟು ಅಂತ ಕೇಳಿದರೆ ಇದು ಅಷ್ಟೇ, 360ಲಿ 120ನ ಮೈನಸ್ ಮಾಡಿ, 360ಲಿ 120ನ ಮೈನಸ್ ಮಾಡೋರು ಎಷ್ಟಾಗುತ್ತೆ? 240 ಡಿಗ್ರಿ ಬರುತ್ತೆ, 240 ಡಿಗ್ರಿ ಬರುತ್ತೆ ಆಯಿತಾ. ಆ್ಯಂಗಲ್ ಇ ಎಷ್ಟು ಬರುತ್ತೆ? 240 ಡಿಗ್ರಿ ಬರುತ್ತೆ. ಆ್ಯಂಗಲ್ ಸಿ 270 ಡಿಗ್ರಿ ಬರುತ್ತೆ. ನೆಕ್ಸ್ಟ್ ಆ್ಯಂಗಲ್ ಎಫ್ ಎಷ್ಟಿದೆ? 360ಲಿ 130 ಡಿಗ್ರಿನ ಮೈನಸ್ ಮಾಡಿ ಆಯಿತಾ. ಆ್ಯಂಗಲ್ ಎಫ್ 360ಲಿ 130ನ ಮೈನಸ್ ಮಾಡಿ ಆಯಿತಾ. ಇದೆಷ್ಟಾಗುತ್ತೆ? 230 ಡಿಗ್ರಿ ಬರುತ್ತೆ, 230 ಡಿಗ್ರಿ ಬರುತ್ತೆ. ಅವನು ಕೇಳಿರೋದೀಗ ಆ್ಯಂಗಲ್ ಸಿ, ಆ್ಯಂಗಲ್ ಇನ ಆ್ಯಡ್ ಮಾಡಿ ಅದರಲ್ಲಿ ಆ್ಯಂಗಲ್ ಎಫ್ನ ಮೈನಸ್ ಮಾಡಿ ಅಂತ ಕೇಳಿದೆ. ಆ್ಯಂಗಲ್ ಸಿ ಅಂದರೆ 270, ಆ್ಯಂಗಲ್ ಇ ಅಂದರೆ 240, ಆ್ಯಂಗಲ್ ಎಫ್ ಅಂದರೆ 230 ಆಯಿತಾ. 10 ಅಂದರೆ 280 ಡಿಗ್ರಿ ಬರುತ್ತೆ. ನಿಮಗೆ ಫೈನಲ್ ಆನ್ಸರು 280 ಡಿಗ್ರಿ ಬರುತ್ತೆ ಆಯಿತಾ. ಆ್ಯಂಗಲ್ ಸಿನ ಆ್ಯಂಗಲ್ ಇ ಜೊತೆ ಆ್ಯಡ್ ಮಾಡಿ ಮೈನಸ್ ಎಫ್ ಮಾಡಿದ್ರೆ 280 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 7ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ನ ಸೈನಿಕ್ ಸ್ಕೂಲ್ ಎಕ್ಸಾಮಲ್ಲಿ ಕೇಳಿದರೆ ಈ ರೀತಿ ಜೊಮೆಟ್ರಿ ಕೊಟ್ಬಿಟ್ಟು ಆ್ಯಂಗಲ್ ಇ ಒ ಎಫ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆ್ಯಂಗಲ್ ಇ ಒ ಎಫ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇ ಒ ಎಫ್ ಅಂದರೆ ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ, ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಇದು 40 ಡಿಗ್ರಿ ಇದೆ, ಇದು 40 ಡಿಗ್ರಿ ಇದ್ದರೆ ಇದು ಆಲ್ಟರ್ನೇಟ್ ಆ್ಯಂಗಲ್ 40 ಡಿಗ್ರಿ ಇರುತ್ತೆ ಆಯಿತಾ. ಇದೊಂಥರ ಝೆಡ್ ಶೇಪಲ್ಲಿ ಇದೆ, ಝೆಡ್ ಶೇಪಲ್ಲಿ. ಆಲ್ಟರ್ನೇಟ್ ಆ್ಯಂಗಲ್ ಅಂದರೆ ಈ ಆ್ಯಂಗಲು ಸೇಮ್ ಇರುತ್ತೆ, ಈ ಆ್ಯಂಗಲ್ ಎರಡು ಸೇಮ್ ಇರುತ್ತೆ ಆಯಿತಾ. ನೋಡಿ ಝೆಡ್ ಶೇಪಲ್ಲಿದೆ, ಈ ಆ್ಯಂಗಲ್ 40 ಆದರೆ ಈ ಆ್ಯಂಗಲ್ 40 ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಆ್ಯಂಗಲ್ 40 ಇರುತ್ತೆ. ನೆಕ್ಸ್ಟು ಇದು 125 ಐತೆ, ಇದು 125, ಇದೆಷ್ಟಾಗುತ್ತೆ? ಇದು 180ಲಿ 125ನ ಮೈನಸ್ ಮಾಡಿ ನಮಗೆ 55 ಡಿಗ್ರಿ ಸಿಗುತ್ತೆ ಆಯಿತಾ. ಈ ಆ್ಯಂಗಲ್ಲು 55 ಡಿಗ್ರಿ ಸಿಗುತ್ತೆ ಆಯಿತಾ. ಇದು ಸ್ಟ್ರೈಟ್ ಲೈನು, ಇದು 125 ಆದರೆ ಇದು 55 ಡಿಗ್ರಿ ಆಗುತ್ತೆ. ಇದು ಆಲ್ಟರ್ನೇಟ್ ಆ್ಯಂಗಲು, ಸೊ ಇದು 55 ಆದರೆ ಇದು 55 ಡಿಗ್ರಿ ಆಗುತ್ತೆ ಆಯಿತಾ. ಈ ಆ್ಯಂಗಲ್ 55 ಆದರೆ ಇಲ್ಲಿಂದ ಇಲ್ಲಿಗೆ 55 ಆಗುತ್ತೆ. ಅವನು ಕೇಳಿರೋದು ಇವೆರಡು ಆ್ಯಂಗಲ್ ಕಂಬೈನ್ ಮಾಡಿ 55 + 40 ಎಷ್ಟಾಗುತ್ತೆ? 95 ಡಿಗ್ರಿ ಆಗುತ್ತೆ. ಈ ಆ್ಯಂಗಲ್ ಎಷ್ಟಾಗುತ್ತೆ? 95 ಡಿಗ್ರಿ ಆಗುತ್ತೆ. 55 + 40 54 90 95 ಡಿಗ್ರಿ ಆಗುತ್ತೆ. ಆ್ಯಂಗಲ್ ಇ ಒ ಎಫ್ ಇದು ಕಂಬೈನ್ಡ್ ಆ್ಯಂಗಲ್ಲು ನಮಗೆ 95 ಡಿಗ್ರಿ ಆಗುತ್ತೆ. 95 ಅಂದರೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 8ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಟಿದ್ದಾನೆ. ಫಿಗರ್ ಕೊಟ್ಬಿಟ್ಟು ಇದು 35 ಅಂತೆ, ಇದು ಎಕ್ಸ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಕೇರ್ಫುಲ್ಲಾಗಿ ನೋಡಿ,
ಇದು 90 ಡಿಗ್ರಿ ಇದೆ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇದೆ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ ಇದೆ. ಅದರಲ್ಲಿ 35 ಕೊಟ್ಬಿಟ್ಟು ಎಕ್ಸ್ ಆ್ಯಂಗಲ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಜಸ್ಟ್ 90ಲಿ 35ನ ಮೈನಸ್ ಮಾಡಿ, 90ಲಿ 35ನ ಮೈನಸ್ ಮಾಡಿದ್ರೆ 55 ಡಿಗ್ರಿ ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 55 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ ಇದಕ್ಕೆ? ಕ್ವಶನ್ ನಂಬರ್ 9ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಈ ರೀತಿ ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆ್ಯಂಗಲ್ ಎಕ್ಸ್ ಆಯ್ತಾ, ಇದೊಂದು ರೀತಿ ಕತ್ರಿ ಥರ ಐತೆ, ಎಕ್ಸ್ ಟೈಪಲ್ಲಿ ಇದೆ. ಎಕ್ಸ್ ಟೈಪಲ್ಲಿ ಇದ್ರೆ ಏನು ಮಾಡಬೇಕು? ಆಪೋಸಿಟ್ ಆ್ಯಂಗಲ್ ಸೇಮ್ ಇರುತ್ತೆ, ಆಪೋಸಿಟ್ ಆ್ಯಂಗಲ್ಲು ಸೇಮ್ ಇರುತ್ತೆ ಆಯಿತಾ. ಇವೆರಡು ಆಪೋಸಿಟ್ ಆ್ಯಂಗಲು ಸೇಮ್ ಇರುತ್ತೆ. 105 ಈಕ್ವಲ್ ಟು 5x ಮೈನಸ್ 70 ಆಯಿತಾ. 70 ಈ ಕಡೆ ಬಂದರೆ ಪ್ಲಸ್ 70 ಆಗುತ್ತೆ, 5x ಆಗುತ್ತೆ. ಇದೇನಾಗುತ್ತೆ? 105 ಪ್ಲಸ್ 175 ಆಗುತ್ತೆ, 175 ಡಿಗ್ರಿ ಈಸ್ ಈಕ್ವಲ್ ಟು 5x ಆಗುತ್ತೆ ಆಯಿತಾ. ಡಿವೈಡ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 35 ಡಿಗ್ರಿ ಬರುತ್ತೆ. 5 1s 5 3s 25 5 5s 35 ಡಿಗ್ರಿ ಬರುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? 35 ಡಿಗ್ರಿ ಬರುತ್ತೆ. ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 10ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ನಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಈ ಕಡೆ 120 ಡಿಗ್ರಿ ಇದೆ, ಆ್ಯಂಗಲ್ ಪಿ ಕೊಟ್ಟಿದ್ದಾರೆ, ಆ್ಯಂಗಲ್ ಪಿ ಕ್ವಶನ್ ಕೊಟ್ಟಿದ್ದಾರೆ. ಆ್ಯಂಗಲ್ ಪಿ ಎಷ್ಟಿದೆ? 35 ಡಿಗ್ರಿ ಐತೆ. ಆ್ಯಂಗಲ್ ಪಿ 35 ಡಿಗ್ರಿ ಅಂತ ಕೊಟ್ಬಿಟ್ಟು ಆ್ಯಂಗಲ್ ಕ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಇದು ನೋಡಿ, ಕೇರ್ಫುಲ್ಲಾಗಿ ನೋಡಿ. ಇದು ಎಕ್ಸ್ ಟೈಪ್ ಇದೆ, ಸೇಮ್ ಆಲ್ಮೋಸ್ಟ್ ಎಕ್ಸ್ ಟೈಪ್ ಇದೆ. ಇದು ಎಕ್ಸ್ ಟೈಪ್ ಇದೆ ನೋಡಿ ಫಿಗರು, ಈ ರೀತಿ ಇದೆ ಎಕ್ಸ್ ಟೈಪ್ ಆಯಿತಾ. ಸೊ ಇವೆರಡು ಆ್ಯಂಗಲು ಸೇಮ್ ಬರುತ್ತೆ, ಆಪೋಸಿಟ್ ಆ್ಯಂಗಲು ಇವೆರಡು ಆ್ಯಂಗಲು ಸೇಮ್ ಬರುತ್ತೆ. ಇದೇ ಥರ ಇರೋದು ಫಿಗರು. ಇವೆರಡು ಆಪೋಸಿಟ್ ಆ್ಯಂಗಲ್ ಸೇಮ್ ಬರುತ್ತೆ, ಇವೆರಡು ಆಪೋಸಿಟ್ ಆ್ಯಂಗಲು ಸೇಮ್ ಬರುತ್ತೆ. ಈಗ ನೋಡಿ ಫಿಗರ್ ನಿಮ್ಗೆ ಗೊತ್ತಾಗುತ್ತೆ. ಎಕ್ಸ್ ಟೈಪ್ ಇದೆ, ಇವೆರಡು ಆಪೋಸಿಟ್ ಆ್ಯಂಗಲ್ ಸೇಮ್ ಇದೆ, ಇವೆರಡು ಆಪೋಸಿಟ್ ಆ್ಯಂಗಲ್ ಸೇಮ್ ಇದೆ ಆಯಿತಾ. ಸೊ ಫಿಗರ್ನ ಹಂಗೆ ಬರ್ಕೋತೀನಿ, ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಅಳಿಸಿದ್ದೆ. ಈಗೇನು ಮಾಡಿ, 120 ಡಿಗ್ರಿ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಅಂತ ಬರ್ಕೋಬೋದು. ಇದನ್ನು 120 ಡಿಗ್ರಿ ಈಸ್ ಈಕ್ವಲ್ ಟು ಪಿ ಪ್ಲಸ್ ಕ್ಯೂ ಅಂತ ಬರ್ಕೋಬೋದು. ಪಿ ಪ್ಲಸ್ ಕ್ಯೂ ಅಂತ ಬರ್ಕೊಳ್ಳಿ. 120 ಡಿಗ್ರಿ ಈಸ್ ಈಕ್ವಲ್ ಟು ಪಿ ಅಂದರೆ ಕೊಡ್ತೀನಿ, ಪಿ ಅಂದರೆ 35, ಕ್ಯೂ ಅಂದರೆ ಗೊತ್ತಿಲ್ಲ. 35 ಈ ಕಡೆ ಬಂದರೆ ಏನಾಗುತ್ತೆ? 120ಲಿ ಮೈನಸ್ 35ನ ಮೈನಸ್ ಮಾಡಿ, ಮೈನಸ್ 35 ಆಗುತ್ತೆ. ಇದೇನಾಗುತ್ತೆ? 35 ಇಲ್ಲಿ 20 ಹೋಗುತ್ತೆ, ಇಲ್ಲಿ 20 ಅಲ್ಲಿ 10 ಅಂದರೆ 85 ಡಿಗ್ರಿ ಆಗುತ್ತೆ. ಕ್ಯೂ ಈಸ್ ಈಕ್ವಲ್ ಟು 85 ಡಿಗ್ರಿ ಬರುತ್ತೆ ಆಯಿತಾ. ಕ್ಯೂ ವ್ಯಾಲ್ಯೂ 85 ಡಿಗ್ರಿ ಬರುತ್ತೆ ಆಯಿತಾ. ನೋಡಿ, 85 ಪ್ಲಸ್ 35 ಅಂದರೆ ಎಷ್ಟಾಗುತ್ತೆ? 120 ಡಿಗ್ರಿ ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 120 ಡಿಗ್ರಿ ಬರುತ್ತೆ. 85 90 ಪ್ಲಸ್ 30 120 ಡಿಗ್ರಿ. ಸೊ ಈ ಆ್ಯಂಗಲು ಸೇಮ್ ಇದೆ ಆಯಿತಾ. ಈ ಆ್ಯಂಗಲ್ ಎರಡು ಆ್ಯಂಗಲು ಸೇಮ್ ಇದೆ. ಕ್ವಶನ್ ಏನು ಕೇಳಿದ್ರೆ? ಕ್ಯೂ ಕೇಳಿದ್ದಾನೆ. ಕ್ಯೂ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಕ್ಯೂ ಈಸ್ ಈಕ್ವಲ್ ಟು 85 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 11ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಈ ರೀತಿ ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಈ ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಅದಕ್ಕೆ ಏನು ಮಾಡಿ, ಇದನ್ನು ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ, ಈ ಲೈನ್ನ ಎಕ್ಸ್ಟೆಂಡ್ ಮಾಡ್ತೀನಿ ಆಯಿತಾ. ಇದು ಸ್ಟ್ರೈಟ್ ಲೈನ್, ಇದು 100 ಆದರೆ ಇದೇನಾಗುತ್ತೆ? 80 ಡಿಗ್ರಿ ಆಗುತ್ತೆ ಆಯಿತಾ. ಇದು ಸ್ಟ್ರೈಟ್ ಲೈನು, ಈ ಆ್ಯಂಗಲ್ 100 ಆದರೆ ಇದು 80 ಡಿಗ್ರಿ ಆಗುತ್ತೆ, ಟೋಟಲ್ ಆಗಿ 180 ಡಿಗ್ರಿ ಆಗುತ್ತೆ. ಅದೇ ರೀತಿ ಇದನ್ನು ಎಕ್ಸ್ಟೆಂಡ್ ಮಾಡ್ತೀನಿ. ಈ ಲೈನ್ ಎಕ್ಸ್ಟೆಂಡ್ ಮಾಡ್ತೀನಿ. ಇದು 120 ಡಿಗ್ರಿ ಆದರೆ ಇದೇನಾಗುತ್ತೆ? ಆ್ಯಂಗಲ್ 60 ಡಿಗ್ರಿ ಆಗುತ್ತೆ ಆಯಿತಾ. ಇದು ಟೋಟಲ್ ಆಗಿ 180 ಡಿಗ್ರಿ ಆಗುತ್ತೆ. ಇದು 120 ಡಿಗ್ರಿ ಆದರೆ ಇದು 60 ಡಿಗ್ರಿ ಆಗುತ್ತೆ, ಟೋಟಲ್ ಆಗಿ 180 ಡಿಗ್ರಿ ಆಗುತ್ತೆ. ಸೇಮ್ ಇದು ಹಂಗೆ 100 ಪ್ಲಸ್ 80 ಇದು 180 ಡಿಗ್ರಿ ಆಗುತ್ತೆ ಆಯಿತಾ. ನೆಕ್ಸ್ಟು ಇದಕ್ಕೊಂದು ಅಡ್ಡ ಲೈನ್ ಹಾಕ್ತೀನಿ.
ಆಯಿತಾ. ನೋಡಿ ಇದು ಆಲ್ಟರ್ನೇಟ್ ಆ್ಯಂಗಲ್ ಝಡ್ ಶೇಪಲ್ಲಿ ಇದೆ. ಝಡ್ ಶೇಪಲ್ಲಿ ಇದ್ದರೆ ಈ ಆ್ಯಂಗಲು ಎರಡು ಸೇಮಲ್ಲಿ ಇರುತ್ತೆ ಆಯಿತಾ. ಈ ಆ್ಯಂಗಲು ಸೇಮ್ ಇರುತ್ತೆ. ಅದೇ ರೀತಿ ಎನ್ ಶೇಪಲ್ಲಿ ಇದ್ದರೆ ಈ ಆ್ಯಂಗಲು ಎರಡು ಸೇಮ್ ಇರುತ್ತೆ. ಇದು ಮೈಂಡಲ್ಲಿರಲಿ, ನಿಮ್ಗೆ ನೆನಪಿರಲಿ. ಸೊ ಇದು 60 ಆದರೆ ಈ ಆ್ಯಂಗಲ್ 60 ಆದರೆ ಇದು ಝಡ್ ಶೇಪಲ್ಲಿದೆ ನೋಡಿ, ಝಡ್ ಶೇಪಲ್ಲಿದೆ. ಇದು 60 ಆದರೆ ಈ ಆ್ಯಂಗಲ್ 60 ಆಗುತ್ತೆ. ಇದು 60 ಆದರೆ ಈ ಆ್ಯಂಗಲ್ 60 ಆಗುತ್ತೆ. ನೆಕ್ಸ್ಟು ಇದು ಅಷ್ಟೇ ಝಡ್ ಶೇಪಲ್ಲಿದೆ, ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಇದು 80 ಆದರೆ ಈ ಆ್ಯಂಗಲ್ 80 ಆಗುತ್ತೆ ಆಯಿತಾ. 80 + 60 ಎಷ್ಟಾಗುತ್ತೆ? 140 ಡಿಗ್ರಿ ಬರುತ್ತೆ ನಿಮಗೆ ಆಯಿತಾ. 80 + ಡಿಗ್ರಿ 80 + 60 140 ಡಿಗ್ರಿ ಬರುತ್ತೆ ಆಯಿತಾ. ಈ ಆ್ಯಂಗಲ್ ಎಕ್ಸ್ ಇದೆಯಲ್ಲ, ಈ ಆ್ಯಂಗಲ್ ಎಕ್ಸ್ 140 ಡಿಗ್ರಿ ಬರುತ್ತೆ. 140 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 12ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಎಕ್ಸ್ ಪ್ಲಸ್ ವೈನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆ್ಯಂಗಲ್ ಎಕ್ಸ್ ಪ್ಲಸ್ ವೈನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ನೋಡಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇದು ಸಿಮಿಲರ್ ಫಿಗರ್ ಆಗುತ್ತೆ. ಈ ಆ್ಯಂಗಲ್ 55 ಡಿಗ್ರಿ ಇದೆ ಆಯಿತಾ. ನೋಡಿ ಒಂದೇ ಲೈನು, ಈ ಆ್ಯಂಗಲ್ಲು 55 ಡಿಗ್ರಿ ಇದೆ. ಸೊ ಈ ಆ್ಯಂಗಲ್ 55 ಡಿಗ್ರಿ ಬರುತ್ತೆ, ಈ ಆ್ಯಂಗಲು 55 ಡಿಗ್ರಿ ಬರುತ್ತೆ. ಯಾಕೆಂದರೆ ಇವೆರಡು ಪ್ಯಾರಲಲ್ ಲೈನು, ಇದು ಟ್ರಾನ್ಸ್ವರ್ಸ್ ಲೈನ್ ಆಯಿತಾ. ನೋಡಿ ಇವೆರಡು ಪ್ಯಾರಲಲ್ ಲೈನು, ಇದು ಟ್ರಾನ್ಸ್ವರ್ಸ್ ಲೈನ್. ಸೊ ಈ ಆ್ಯಂಗಲ್ಲು 55 ಡಿಗ್ರಿ ಆದರೆ ಈ ಆ್ಯಂಗಲ್ 55 ಡಿಗ್ರಿ ಬರುತ್ತೆ ಆಯಿತಾ. ಇಲ್ಲೂ ಒಂದು ಲೈನ್ ಹಾಕಿ ಈ ಆ್ಯಂಗಲ್ ಏನೋ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಇದು 55 ಡಿಗ್ರಿ ಬರುತ್ತೆ ಆಯಿತಾ. ಈ ರೀತಿ ನೀವು ಅರ್ಥ ಮಾಡ್ಕೋಬೋದು. ಸೊ ಇದು 55 ಡಿಗ್ರಿ ಆದರೆ ಈ ಆ್ಯಂಗಲ್ 55 ಡಿಗ್ರಿ ಆದರೆ ಈ ಆ್ಯಂಗಲ್ಲು 55 ಡಿಗ್ರಿ ಆಗುತ್ತೆ ಆಯಿತಾ. ನೆಕ್ಸ್ಟು ಇದು 55 ಆದರೆ ಈ ಆ್ಯಂಗಲ್ 55 ಡಿಗ್ರಿ ಆಗುತ್ತೆ. ಕತ್ರಿ ಥರ ಇದು ಎಕ್ಸ್ ಟೈಪಲ್ಲಿದೆ ನೋಡಿ, ಕತ್ರಿ ಥರ ಆಲ್ಮೋಸ್ಟು ಎಕ್ಸ್ ಟೈಪಲ್ಲಿದೆ. ಅಪೋಸಿಟ್ ಆ್ಯಂಗಲ್, ಈ ಆ್ಯಂಗಲ್ 55 ಆದರೆ ಈ ಆ್ಯಂಗಲ್ 55 ಡಿಗ್ರಿ ಆಗಿರುತ್ತೆ ಆಯಿತಾ. ಈಗ ನೋಡಿ ಇದು ಸ್ಟ್ರೈಟ್ ಲೈನ್ ಆಯಿತಾ. ಅದಾದಮೇಲೆ ನೋಡಿ ಮುಗೀತದು. ಅದಾದಮೇಲೆ ಇದು ಸ್ಟ್ರೈಟ್ ಲೈನ್ ಅಂದರೆ ಎಕ್ಸ್ ಪ್ಲಸ್ 55 = 180. ಎಕ್ಸ್ ಪ್ಲಸ್ 55 ಡಿಗ್ರಿ = 180. ಇದು ಸ್ಟ್ರೈಟ್ ಲೈನ್, ಇದು ಸ್ಟ್ರೈಟ್ ಲೈನು. ಎಕ್ಸ್ ಪ್ಲಸ್ 55 = 180 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು 180 ಮೈನಸ್ 55 ಡಿಗ್ರಿ ಮಾಡಿ. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? 125 ಡಿಗ್ರಿ ಆಗುತ್ತೆ ಆಯಿತಾ. ಎಕ್ಸ್ ಈಸ್ ಈಕ್ವಲ್ ಟು 125 ಡಿಗ್ರಿ ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಬಂದಾಯಿತು. ನೆಕ್ಸ್ಟ್ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ವೈ ವ್ಯಾಲ್ಯೂ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನೋಡಿ. ಇದು ಟ್ರಯಾಂಗಲ್, ಇದು ಟ್ರಯಾಂಗಲ್ಲು, ಇದು 90 ಡಿಗ್ರಿ ಅವನೇ ಕೊಟ್ಟಿದ್ದಾನೆ. ಈ ರೀತಿ ಸಿಂಬಲ್ ಇದೆ ಅಂದರೆ 90 ಡಿಗ್ರಿ ಅಂತ, ಈ ರೀತಿ ಸಿಂಬಲ್ ಇದೆ ಅಂದರೆ 90 ಡಿಗ್ರಿ. ಇದು 55 ಡಿಗ್ರಿ, ಇದು ವೈ. ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಯಾವ ರೀತಿ ಫೈಂಡ್ ಔಟ್ ಮಾಡ್ತಾರಾ? ನಮಗೆಲ್ಲ ಗೊತ್ತಿದೆ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ದು ಟ್ರಯಾಂಗಲ್ದು 180 ಡಿಗ್ರಿ ಆಗಿರುತ್ತೆ ಆಯಿತಾ. ಟ್ರಯಾಂಗಲ್ದು ಇಂಟೀರಿಯರ್ ಆ್ಯಂಗಲ್ಲು 90 ಪ್ಲಸ್ 55 ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ. 1, 2, 3 ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ನಾವು ಎರಡು ಗೊತ್ತಿದೆ. 90 ಪ್ಲಸ್ 55 ಅಂದರೆ ಎಷ್ಟಾಗುತ್ತೆ? 60. ಇದು 100 ಆಗುತ್ತೆ, 145 ಡಿಗ್ರಿ ಆಗುತ್ತೆ. 145 ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ. 10 ಡಿಗ್ರಿ ಈ ಕಡೆ ಹೋದರೆ 45 ಆಗುತ್ತೆ. ಓಕೆ, ಸೊ ವೈ ಈಸ್ ಈಕ್ವಲ್ ಟು 180 ಮೈನಸ್ 145 ಆಗುತ್ತೆ. 45 ಅಂದರೆ 50, 35 ಡಿಗ್ರಿ ಆಗುತ್ತೆ ಆಯಿತಾ. ವೈ ವ್ಯಾಲ್ಯೂ ಏನು ಬರುತ್ತೆ? ವೈ ವ್ಯಾಲ್ಯೂ 35 ಡಿಗ್ರಿ ಬರುತ್ತೆ. ವೈ ವ್ಯಾಲ್ಯೂ 35 ಬಂತು, ಎಕ್ಸ್ ವ್ಯಾಲ್ಯೂ 125 ಬಂತು. ಆ್ಯಡ್ ಮಾಡಿ. ಅವ್ನು ಕೇಳಿರೋದು ಎಕ್ಸ್ ಪ್ಲಸ್ ವೈ. 125 ಪ್ಲಸ್ 35 ಆಯಿತಾ, 160 ಬರುತ್ತೆ ಆ್ಯಂಗಲ್. ಎರಡನ್ನೂ ಆ್ಯಡ್ ಮಾಡಿದ್ರೆ 160 ಡಿಗ್ರಿ ಬರುತ್ತೆ ಆಯಿತಾ. ಎಕ್ಸ್ ಪ್ಲಸ್ 5 ಅಂದರೆ 160 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 13ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಈ ರೀತಿ ಒಂದು ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಜಸ್ಟ್ ಒಂದು ಹಾರಿಜಾಂಟಲ್ ಲೈನ್ ಹಾಕ್ಕೊಳ್ಳಿ, ಒಂದು ಹಾರಿಜಾಂಟಲ್ ಲೈನ್ ಹಾಕ್ಕೊಳ್ಳಿ ಆಯಿತಾ. ನೋಡಿ ಹೇಳಿದ್ನಲ್ಲ, ಝಡ್ ಶೇಪಲ್ಲಿ ಇದೆ ಅಂದರೆ ಈ ಆ್ಯಂಗಲ್ ಎರಡು ಸೇಮ್ ಇರುತ್ತೆ, ಆಲ್ಟರ್ನೇಟ್ ಆ್ಯಂಗಲ್. ಅಥವಾ ಎನ್ ಶೇಪಲ್ಲಿದ್ದರೆ ಈ ಆ್ಯಂಗಲ್ ಎರಡು ಸೇಮ್ ಇರುತ್ತೆ ಆಯಿತಾ. ಇದು ಝಡ್ ಶೇಪಲ್ಲಿದೆ. ಸೊ ಈ ಆ್ಯಂಗಲ್ಲು ಎರಡು ಸೇಮ್ ಇದೆ. ಈ ಆ್ಯಂಗಲ್ ಆಲ್ಟರ್ನೇಟ್ ಆ್ಯಂಗಲ್ಲು
ಸೇಮ್ ಬರುತ್ತೆ. ಇದು 35 ಆದರೆ ಇದು 35 ಆಗುತ್ತೆ. ಇದು ಅಷ್ಟೇ ಝಡ್ ಶೇಪಲ್ಲಿ ಐತೆ, ಝಡ್ ಶೇಪಲ್ಲಿದೆ. ಇದು 45 ಆದರೆ ಇದು ಏನಾಗುತ್ತೆ 45 ಡಿಗ್ರಿ ಆಗುತ್ತೆ. ಆಯಿತಾ, ಇದು 45 ಆದರೆ ಇದು 45 ಆಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 45 ಇದು 80 ಡಿಗ್ರಿ ಆಗುತ್ತೆ. ಆಯಿತಾ, ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಇದು 80 ಡಿಗ್ರಿ ಆಗುತ್ತೆ. ಈ ಆ್ಯಂಗಲ್ ಏನಿದೆ ಇದು 80 ಡಿಗ್ರಿ ಆಗುತ್ತೆ. ಅವ್ನು ಕೇಳೋದು ಎಕ್ಸ್. ಎಕ್ಸ್ ಅಂದ್ರೇನು, ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಅಂದ್ರೇನು, ಎಕ್ಸ್ ಅಂದರೆ 360ಲಿ 80ನ ಮೈನಸ್ ಮಾಡಿ. 360ಲಿ 80ನ ಮೈನಸ್ ಮಾಡೋದು ಎಷ್ಟಾಗುತ್ತೆ, 280 ಡಿಗ್ರಿ ಬರುತ್ತೆ. ಆಯಿತಾ, ಆ್ಯಂಗಲ್ ಎಕ್ಸು 280 ಡಿಗ್ರಿ ಬರುತ್ತೆ. ಈ ಆ್ಯಂಗಲ್ ಎಕ್ಸ್ ಇದೆಯಲ್ಲ, ಈ ಆ್ಯಂಗಲ್ ಎಕ್ಸು 280 ಡಿಗ್ರಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 280 ಡಿಗ್ರಿ ಬರುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 14ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ಅಲ್ಲಿ ಈ ರೀತಿ ಫಿಗರ್ ಕೊಟ್ಬಿಟ್ಟು ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಆ್ಯಂಗಲ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಂತೆ. ಆಯಿತಾ, ಫಸ್ಟ್ ಏನು ಮಾಡಿ, ಈ ಆ್ಯಂಗಲ್ ಫೈಂಡ್ ಔಟ್ ಮಾಡಿ. ಇದು 130 ಆದರೆ ಇದು ಎಷ್ಟಾಗುತ್ತೆ 50 ಡಿಗ್ರಿ ಆಗುತ್ತೆ. ಇದು 130 ಆದರೆ ಈ ಆ್ಯಂಗಲ್ಲು 50 ಡಿಗ್ರಿ ಆಗುತ್ತೆ. ಇದು 130, ಇದು 50, ಟೋಟಲಾಗಿ ಆ್ಯಡ್ ಮಾಡಿದ್ರೆ ಇದು ಸ್ಟ್ರೈಟ್ ಆ್ಯಂಗಲ್ 180 ಡಿಗ್ರಿ ಆಗುತ್ತೆ. ಆಯಿತಾ, ಈಗ ಇದನ್ನು ಹಾರಿಜಾಂಟಲ್ ಬರ್ಕೊಳ್ಳಿ. ಒಂದು ಹಾರಿಜಾಂಟಲ್ ಲೈನ್ ಹಾಕ್ಕೊಳ್ಳಿ. ಈ ಆ್ಯಂಗಲ್ 50 ಆದರೆ ಈ ಆ್ಯಂಗಲ್ 50 ಡಿಗ್ರಿ ಆಗುತ್ತೆ. ಆಯಿತಾ, ಝಡ್ ಶೇಪಲ್ಲಿದೆ. ಝಡ್ ಶೇಪಲ್ಲಿದ್ದರೆ ಈ ಆ್ಯಂಗಲ್ಲು ಎರಡು ಸೇಮ್ ಬರುತ್ತೆ. ಇದು 50 ಆದರೆ ಇದು 50 ಆಗುತ್ತೆ. ಇದು 65 ಆದರೆ ಈ ಆ್ಯಂಗಲ್ಲು 65 ಆದರೆ ಇದು ಝಡ್ ಶೇಪಲ್ಲಿದೆ, ಈ ಆ್ಯಂಗಲ್ಲು 65 ಆಗುತ್ತೆ. ಆಯಿತಾ, ಇವೆರಡನ್ನೂ ಕೂಡಿದ್ರೆ 50 + 65 115 ಡಿಗ್ರಿ ಆಗುತ್ತೆ. 115 ಡಿಗ್ರಿ ಆಗುತ್ತೆ. ಇದು ಎಕ್ಸ್ ಆ್ಯಂಗಲ್ಲು 115 ಡಿಗ್ರಿ ಆಗುತ್ತೆ. ಆಯಿತಾ, ಕ್ವಶನ್ ನಂಬರ್ 15ಗೆ ಆಪ್ಷನ್ನು ಸಿ.